ಡಿಕೆಶಿ ಮತ್ತು ಕುಟುಂಬಸ್ಥರ 27 ಬ್ಯಾಂಕ್ ಖಾತೆಗಳನ್ನು ಜಪ್ತಿ ಮಾಡಲಾಗಿದೆ. ಡಿಕೆಶಿ ಕುಟುಂಬಸ್ಥರ 27 ಬ್ಯಾಂಕ್ ಖಾತೆಗಳನ್ನು ಜಪ್ತಿ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. 15 ಕೋಟಿಗೂ ಹೆಚ್ಚು ಮೌಲ್ಯದ ಬೇನಾಮಿಗಳ ಆಸ್ತಿಗಳ ದಾಖಲೆಗೆ ವಶ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಸುಮಾರು 5 ಕೋಟಿ ಮೌಲ್ಯದ ವಿವಿಧ ಕಂಪನಿ ಚೆಕ್ಗಳು ಐಟಿ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ದಾಳಿಯಲ್ಲಿ ಹಳೆಯ ನೋಟುಗಳು, ಚಿನ್ನಾಭರಣ, ಮತ್ತಷ್ಟು ಹಣ ಪತ್ತೆಯಾಗಿದೆ. ಸಚಿವರು ತಮ್ಮ ಸಂಬಂಧಿಕರ ಹೆಸರಲ್ಲಿ ನಕಲಿ ಕಂಪನಿ ಸೃಷ್ಟಿಸಿರುವ ಬಗ್ಗೆಯೂ ಕೂಡ ಏನೋ ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು. ವಿವಿಧ ವಿದ್ಯುತ್ ಕಂಪನಿಗಳಿಂದ ಭಾರಿ ಪ್ರಮಾಣದಲ್ಲಿ ಲಂಚ ಪಡೆದಿದ್ದಾರೆ ಅನ್ನೋ ಅನುಮಾನ ಕೂಡ ಈಗ ಎದ್ದಿದೆ. ಎಲ್ಲ ಪ್ರಕರಣವನ್ನು ಸಿಬಿಐಗೆ ವಹಿಸಲು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈಗ ಡಿಕೆಶಿ ಕುಟುಂಬಸ್ಥರ 27 ಬ್ಯಾಂಕ್ಗಳ ಖಾತೆಗಳನ್ನ ಜಪ್ತಿ ಮಾಡಲಾಗಿದೆ. ಅಂದ್ರೆ ಕಂಪ್ಲೀಟ್ ಆಗಿ ಅಕೌಂಟ್ ನ ಬ್ಲಾಕ್ ಮಾಡಿದಾರಾ ಅಥವಾ ಅಧಿಕಾರಿಗಳು ಅದನ್ನ ವಶಕ್ಕೆ ಪಡೆದಿದ್ದಾರಾ ಏನು? ದಿವ್ಯಾ, ಇದು ಕ್ಷಣಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಆದರೆ ಇದನ್ನೆಲ್ಲವೂ ಕೂಡ ಈಗ ಅಂದರೆ ನಿನ್ನೆಯಿಂದ ಆಗಿರ್ತಕ್ಕಂಥ ಬೆಳವಣಿಗೆ ಅಂತ ನಾವು ಏಕಾಏಕಿ ಭಾವಿಸ್ಕೋಬೇಕಾಗಿಲ್ಲ. ಯಾಕಂದರೆ ಕಳೆದ 6 ತಿಂಗಳಿಂದ ನಡೆದಂಥ IT ಅಧಿಕಾರಿಗಳು ಕಳೆದ 6 ತಿಂಗಳಿಂದ ನಡೆಸಿರುವಂತಹ ಒಂದು ಎಕ್ಸಸೈಸ್ ಇದು. ಸೊ ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅಂದರೆ ಬ್ಯಾಂಕ್ ಅಕೌಂಟ್ಗಳು ಯಾರ ಬಳಿ ಎಷ್ಟಿದೆ, ಏನು ಮಾಡ್ತಾ ಇದ್ದಾರೆ, ಇವೆಲ್ಲವುಗಳನ್ನು ಕೂಡ ಅವರು ಕಲೆ ಹಾಕಿದ್ರು. ಕಲೆ ಹಾಕೋದಕ್ಕೆ ಮುಂಚೆನೆ IT ಅಧಿಕಾರಿಗಳಿಗೆ ಇದು ಬಹುಶಃ ಕಾಕತಾಳೀಯವೋ ಏನೋ ಗೊತ್ತಿಲ್ಲ, DK ಶಿವಕುಮಾರ್ ಅವರೇ ಅವರು ಏನು IT ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಅವರೇ ಒಂದು ದೊಡ್ಡ ಎಡವಟ್ಟನ್ನು ಮಾಡಿಕೊಂಡಿದ್ರು. ಸುಮಾರು 25ರಿಂದ 30 ಕೋಟಿ ರೂಪಾಯಿ ಅವರು ಫೈಲ್ ಮಾಡಿರೋ IT ರಿಟರ್ನ್ಸ್ ಅಲ್ಲೇ ಅನುಮಾನಗಳು ಕಂಡು ಬರೋಕ್ಕೆ ಶುರುವಾದವು. ಆಗ ಅಖಾಡಕ್ಕೆ ಇಳಿದಂತಹ IT ಅಧಿಕಾರಿಗಳು ಅದಕ್ಕೆ ಒಂದು ಎಲ್ಲೆಲ್ಲಿ ಏನಾಗಿರ್ಬೋದು, ಇವರು ಬ್ಯಾಂಕ್ ಅಕೌಂಟ್ಗಳು ಏನು ಅಂತ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಒಂದೊಂದಾಗಿ ಹೊರಗಡೆ ಬಿತ್ತು. ಈ ಕ್ಷಣಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಸುಮಾರು 27 ಬ್ಯಾಂಕ್ ಅಕೌಂಟ್ಗಳು, ಅದರಲ್ಲೂ ಸ್ಪಷ್ಟವಾಗಿ ಹೇಳೋದಾದ್ರೆ ಕೋಪರೇಟಿವ್ ಬ್ಯಾಂಕ್ಗಳಲ್ಲಿ ಆಗಿರುವಂತಹ ಡಿಪಾಸಿಟ್ಗಳು ಮತ್ತೆ ಆ ಅಕೌಂಟ್ಗಳ ಮೇಲೆ ಬಹಳ ನಿಗಾ ವಹಿಸಿದ್ದಾರೆ. ಮತ್ತೆ ಅವನ್ನೆಲ್ಲವನ್ನು ಕೂಡ ಈಗ ಸೀಸ್ ಮಾಡ್ಕೊಂಡಿದ್ದಾರೆ. ಈ ಎಲ್ಲಾ ಬ್ಯಾಂಕ್ ಅಕೌಂಟ್ಗಳು ಕೂಡ DK ಶಿವಕುಮಾರ್ ಅವರ ಕುಟುಂಬ ವರ್ಗದಕ್ಕೆ ಸೇರಿರೋದು. DK ಶಿವಕುಮಾರ್ ಮತ್ತೆ DK ಸುರೇಶ್ ಅವರ ಕುಟುಂಬ ವರ್ಗಕ್ಕೆ ಸೇರಿರುವಂಥದ್ದು. ಅವರ ತಂದೆ ತಾಯಿ, ಸಂಬಂಧಿಕರು, ಮಕ್ಕಳು, ಮೊಮ್ಮಕ್ಕಳು, ಮತ್ತೆ ಅಕ್ಕಪಕ್ಕದ ಸಂಬಂಧಿಗಳು, ಮತ್ತೆ ಫ್ರೆಂಡ್ಸು, ತುಂಬಾ ಕ್ಲೋಸೆಸ್ಟ್ ಇರುವಂತಹ ಫ್ರೆಂಡ್ಸು. ಸೊ ಇವರೆಲ್ಲರೂ ಸೇರಿ ಅವರು ಏನು ಲಿಂಕ್ ಅಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ ಅನ್ನ ಇಟ್ಕೊಂಡು ಸುಮಾರು 27 ಅಕೌಂಟ್ಗಳನ್ನ ಈ ತನಕ ಸೀಸ್ ಮಾಡ್ಕೊಂಡಿದ್ದಾರೆ. ದಿವ್ಯಾ, ಓಕೆ, ಇಲ್ಲಿವರೆಗೂ ಎಷ್ಟು ಏನೋ ಅಕ್ರಮ ದಾಖಲೆಗಳೇನಾದರೂ ಸಿಕ್ಕಿದೆಯಾ IT ಅಧಿಕಾರಿಗಳಿಗೆ? ಮತ್ತು ಇನ್ನೊಂದು ಕಡೆ ಈಗ ಸಚಿವರ ತಮ್ಮ ಮನೆಯಲ್ಲಿ ಹಳೆ ನೋಟುಗಳು, ಚಿನ್ನಾಭರಣ ಕೂಡ ಪತ್ತೆಯಾಗಿದೆ ಅಂತ ಹೇಳಲಾಗ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಮಂಜುನಾಥ್?
ಈ ತನಕ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ ಸುಮಾರು ಒಂದು 15 ಕೋಟಿಯವರೆಗೂ ಹಣ ಸಿಕ್ಕಿರಬಹುದು ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಈಗ ಗೊತ್ತಾಗ್ತಾ ಇರೋದು ಹಳೆ ನೋಟು, ಅಂದ್ರೆ ಈ ಹಿಂದೆ ಏನು ಡಿಮಾನಿಟೈಸೇಷನ್ ಸಂದರ್ಭಕ್ಕಿಂತ ಹಿಂದೆ ಇದ್ದಂಥ ನೋಟುಗಳು ಪತ್ತೆ ಆಗಿರೋದು ಈಗ ಎಲ್ಲರ ಕುತೂಹಲವನ್ನೇ ಮತ್ತಷ್ಟು ಜಾಸ್ತಿ ಮಾಡಿದೆ. ಅದರಲ್ಲೂ IT ಅಧಿಕಾರಿಗಳಿಗೆ ಇದು ಇದು ದೊಡ್ಡದೊಂದು ಪ್ರಕರಣ ಆಗ್ಲಿಕ್ಕೂ ಕೂಡ ಇದಾಗ್ತಾ ಇದೆ. ಮತ್ತೆ ಇದನ್ನ ಹೊರತಾಗಿ ನಾವು ಈ ಜ್ಯುವೆಲರಿ ಕಡೆ ಬಂದಾಗ ಈ ತನಕ ಸಿಕ್ಕಿರುವಂತಹ ಜ್ಯುವೆಲರಿಗಳಲ್ಲಿ ಅಂದ್ರೆ ಚಿನ್ನ ಬೆಳ್ಳಿ ಆಭರಣಗಳಿಗಿಂತ ಡೈಮಂಡ್ ಆಭರಣಗಳು ಜಾಸ್ತಿ ಸಿಕ್ಕಿದಾವೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ದಿವ್ಯಾ, ಓಕೆ, ಹಾಗಿದ್ರೆ ಒಟ್ಟಾರೆ ಇನ್ನೊಂದು ಕಡೆ ಪ್ರಕರಣವನ್ನು ಈಗ CBI ವಹಿಸಲು ಆದಾಯ ತೆರಿಗೆ ಅಧಿಕಾರಿಗಳು ಈಗಾಗಲೇ ಚಿಂತನೆಯನ್ನು ಕೂಡ ನಡೆಸಿದ್ದಾರೆ. ಹಾಗಿದ್ರೆ ಈಗ CBI ಅಧಿಕಾರಿಗಳಿಗೆ ಈ ಪ್ರಕರಣವನ್ನು ಹಸ್ತಾಂತರ ಮಾಡ್ತಾರೆ, ಏನು ಮುಂದೆ ವಾಟ್ ನೆಕ್ಸ್ಟ್? ಹೌದು, ಈಗ ಮುಂದಿರುವಂತಹ ಹಾದಿ ಏನಂದ್ರೆ ಕಾನೂನಿನ ಹಾದಿ. ಅವರು ಈ ಪ್ರಕರಣ ಈ ಒಂದು ಹಳೆ ನೋಟುಗಳು ಸಿಕ್ಕಿರುವಂತದ್ದು, ಎರಡನೇದು ಸುಮಾರು 50 ಲಕ್ಷಕ್ಕಿಂತ ಇದು ದಾಟಿರುವಂತಹ ಪ್ರಕರಣ, ಕೋಟ್ಯಾಂತರ ರೂಪಾಯಿಗಳ ಹಣ ಸಿಗ್ತಾ ಇರುವಂತಹ ಪ್ರಕರಣ. ಹಾಗಾಗಿ ಈ ಪ್ರಕರಣದ ತನಿಖೆಯನ್ನ CBIಗೆ ವಹಿಸುವಂತ ಎಲ್ಲ ಸಾಧ್ಯತೆಗಳು ಇದಾವೆ. ಯಾಕಂದ್ರೆ ಈ ಹಿಂದೆ ಡಿಮಾನಿಟೈಸೇಷನ್ಗಿಂತ ಹಿಂದೆ ಸಂದರ್ಭದಲ್ಲಿ ಆ ನಡೆದಂತ ಸಂದರ್ಭದಲ್ಲಿ ಏನು ಹಳೆ ನೋಟುಗಳ ಪ್ರಕರಣ ಇತ್ತು, ಆಗ್ಲೇ RBI ಒಂದು ಸೂಚನೆಯನ್ನು ಕೊಟ್ಟಿತ್ತು, ಏನು ಹಳೆ ನೋಟುಗಳು ಎಲ್ಲ ಸಿಕ್ಕರೆ ಈ ತರ ಪ್ರಕರಣವನ್ನು ದಾಖಲಿಸಿಕೊಂಡು CBIಗೆ ಕೊಡಿ, ಅದು ತನಿಖೆ ನಡೆಸಲಿ ಅನ್ನುವಂಥದ್ದು. ಈಗ ಸಿಕ್ಕಿರುವಂತದ್ದು ಅದೇ. ಹಾಗಾಗಿ ಈಗ ಪ್ರಕರಣವನ್ನ ಈಸಿಯಾಗಿ CBIಗೆ ಒಪ್ಪಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ದಿವ್ಯಾ, ಸೊ ಒಟ್ಟಾರೆ DK ಶಿವಕುಮಾರ್ಗೆ ಸಂಕಷ್ಟ ಎದುರಾಗ್ತದೆ. ಇನ್ನೊಂದು ಬಂಧನ ಭೀತಿ ಅಂತ ಕೂಡ ಏನು ಹೇಳಲಾಗ್ತಿದೆ. ಇದೆಲ್ಲ ಒಂದು ರೀತಿ ಪ್ರೂವ್ ಆದ್ರೆ ಅವ್ರಿಗೆ ಬಂಧಿಸೋ ಸಾಧ್ಯತೆ ಏನಾದ್ರೂ ಇದೆಯಾ? ಎಸ್, ಎಲ್ಲ ಆಪ್ಷನ್ಗಳು ಕೂಡ ಮುಕ್ತವಾಗಿದ್ದಾವೆ. ಯಾಕಂದ್ರೆ ಕಾನೂನು ಇಡೀ IT ಅಧಿಕಾರಿಗಳು ತಮ್ಮ ಅಂದ್ರೆ ಈಗ ಮಧ್ಯಾಹ್ನದಿಂದ ಶುರುವಾಗುತ್ತೆ ಅವರ ಲೆಕ್ಕ, ಹೇಗೆ ಅದು ಎಲ್ಲಿಂದ ಬಂತು ಅಂತ, ಹೇಗೆ ಬಂತು ಅಂತ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು ಜ್ಯುವೆಲರಿ ಎಷ್ಟಿದೆ, ಯಾರ್ಯಾರ ಹಣ ಎಷ್ಟಿದೆ, ಹಳೆ ನೋಟ್ ಯಾವು, ಹೊಸ ನೋಟ್ ಯಾವು, ಇವೆಲ್ಲವನ್ನ ವಿಂಗಡಿಸಿಕೊಂಡು ಕೂತ್ಕೊಂಡು ಅವರ ಸಮ್ಮುಖದಲ್ಲೇ ಪಂಚನಾಮೆಯೊಂದನ್ನು ಮಾಡ್ತಾರೆ. ಯಾರ್ಯಾರು ಏನೇನು ಅನ್ನೋಂಥದ್ದು ಒಂದು ಸ್ಟೇಟ್ಮೆಂಟ್ ಮಾಡ್ಕೊಳ್ತಾರೆ. ಯಾರು ಯಾವಾಗ ಗಿಫ್ಟ್ ಕೊಟ್ಟಿದ್ರು, ಅಥವಾ ಗಂಡ ಕೊಡಿಸಿದ್ದ, ಮಕ್ಕಳಿಗೆ ಕೊಡಿಸಿದ್ದ, ಮಗ ತಂದು ಕೊಟ್ಟಿದ್ದ, ಬರ್ತ್ಡೇ ಕೊಟ್ಟಿದ್ದ, ಸೊ ಇವೆಲ್ಲವೂ ಕೂಡ ವಿವರಗಳನ್ನು ಸಂಗ್ರಹ ಮಾಡಿ ಅವರ ಸಮ್ಮುಖದಲ್ಲೇ ಒಂದು ಪಂಚನಾಮೆಯನ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ಮುಗಿದ ಕೂಡಲೇ ಅವರಿಗೆ ಒಂದು ಪ್ರತಿಯನ್ನು ಕೊಟ್ಟು ಇವರೊಂದು ಪ್ರತಿ ಇಟ್ಕೊಂಡು ಇವೆಲ್ಲವನ್ನು ಕೂಡ ಇಟ್ಕೊಂಡು ಪುನಃ ಪ್ರಕರಣ ತನಿಖೆ ಶುರುವಾಗುತ್ತೆ. IT ಅಧಿಕಾರಿಗಳಿಂದ CBI ಅಧಿಕಾರಿಗಳಿಗೆ ಅದು ವರ್ಗಾವಣೆ ಆಗುತ್ತೆ. ಆಗ ಶುರುವಾಗುತ್ತೆ CBI ಬಂಧಿಸಬೇಕಾ ಬೇಡವಾ, ಇದು ಏನು ಹೇಗೆ ಎತ್ತ ಅನ್ನುವಂಥದ್ದು. ಬಂಧನದ ಬಿಸಿಯಿಂದ ಇನ್ನೂ ದೂರವಾಗಿಲ್ಲ. ಯಾವುದೇ ಕ್ಷಣದಲ್ಲೂ ಕೂಡ ಪ್ರಕರಣ CBI ದಾಖಲಿಸ್ಕೊಳ್ತು ಅಂದ್ರೆ ಬಂಧನದ ಸಾಧ್ಯತೆ ಕೂಡ ಇರುತ್ತೆ. ದಿವ್ಯಾ, ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಓಕೆ, ಈಗ ಟರ್ನ್ ರೆಸಾರ್ಟ್ಗೆ ಮಾಜಿ ಶಾಸಕ ಬಾಲಕೃಷ್ಣ ಅವರು ಬಂದು ಭೇಟಿ ನೀಡಿದ್ದಾರೆ. ಬನ್ನಿ, ಅವ್ರು ಏನ್ ಮಾತನಾಡಿದ್ದಾರೆ ಕೇಳೋಣ. ಹಾಗೆ ಮಾರಲ್ ನಮ್ಮ ನಾಯಕರಾದ ಶಿವಕುಮಾರ್ ಅವರಿಗೆ ಒಂದು ಮಾರಲ್ ಸಪೋರ್ಟ್ ಕೊಡ್ಲಿಕ್ಕೋಸ್ಕರ ಯಾರ ಹತ್ರ ಸಂಸದರು ಸಿಕ್ಕಿದ್ರು ಮಾತಾಡ್ಕೊಂಡು ದಿಸ್ ಈಸ್ ನಾಟ್ ದಿ ಪ್ರಾಪರ್ ಟೈಮ್ ಟು I came here to ಈಗ IT ದಾಳಿ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಬಟ್ IT ದಾಳಿನ ಈ ಸಂದರ್ಭದಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದರಲ್ಲೂ ರೆಸಾರ್ಟ್ ಅಲ್ಲಿ ಬಂದು ಮಾಡಿರ್ತಕ್ಕಂಥದ್ದು ಸೂಕ್ತ ಅಲ್ಲ. ಯಾಕಂದ್ರೆ ರೆಸಾರ್ಟ್ ನಲ್ಲಿ ಒಂದು ಪಕ್ಷದ ಶಾಸಕರು ಅಲ್ಲಿ ಅವರು BJP ಅವರು ಅಮಿತ್ ಶಾ ಓಡ್ತಾರೆ, ಓಟ್ ನಾಸೆಗೋಸ್ಕರ ರಾಜ್ಯಸಭಾದಲ್ಲಿ ಅಂತ ಹೇಳಿ ಅವ್ರನ್ನೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ಒಂದು ತೀರ್ಮಾನ ಮಾಡಿ ಅವ್ರನ್ನೆಲ್ಲ ಒಂದು ತೀರ್ಮಾನ ಮಾಡಿ ಕರ್ಕೊಂಡ್ಬಂದಂಥ ಸಂದರ್ಭದಲ್ಲಿ ಈಗಲ್ಟನ್ ರೆಸಾರ್ಟ್ಗೆ ಅವರು ದಾಳಿ ಮಾಡಿರ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ಏನಿಲ್ಲ, IT ದಾಳಿ ವಿಚಾರದಲ್ಲಿ ಬಹುಶಃ ಏನು ಸಿಕ್ಕಿಲ್ಲ ಅಂತ ನಾನು ಸಣ್ಣ ಪುಟ್ಟ ಬಿಟ್ರೆ ಅವ್ರು ನನ್ನ ಹತ್ರ ಮಾತಾಡಿದಾಗ ಏನು ಅಂಥದ್ದೇನು ವಿಷಯ ನನ್ಗ ಹೌದು ಶಾಸಕರ ಜೊತೆ ಮಾತಾಡಿದ್ರು. ಅವ್ರು ಆರಾಮಾಗಿದ್ದಾರೆ, ಅವ್ರದ್ದೇನು ಸಮಸ್ಯೆ ಇಲ್ಲ. ಅವೆಲ್ಲ ಬರೀ ಹೂವಾಪೋವ, ಅವೆಲ್ಲ ಬರೀ ಸುಳ್ಳು. ಅವರೆಲ್ಲ ಆರಾಮಾಗಿದ್ದಾರೆ, ಫ್ರೀ ಆಗಿದ್ದಾರೆ, ಅವ್ರದ್ದೇನು ಸಮಸ್ಯೆ ಇಲ್ಲ. ಎಲ್ಲರ ಹತ್ರನೂ ಸುಮಾರು ಒಂದು 7-8 ಜನರ ಹತ್ರ ಭೇಟಿ ಮಾಡಿದೆ ನಾನು. ಅವರೆಲ್ಲ ಆರಾಮಾಗಿದ್ದಾರೆ. ಅವ್ರು ಯಾರು ಕೂಡ ಹೋಗ್ಬೇಕು ಅಂತಕ್ಕಂಥ ಇದನ್ನೇನು ವ್ಯಕ್ತಪಡಿಸ್ತಾ ಇಲ್ಲ. ಒಂದ್ ಕಡೆ ಇದ್ದಾಗ ಆಕ್ಟಿವಿಟೀಸ್ ಏನಿರ್ತದೆ, ಹೊರಗಡೆ ಬರ್ತಾರೆ, ಪೇಪರ್ ಓದ್ತಾರೆ, ಮತ್ತೊಂದು ಸ್ವಲ್ಪ ವಾಕ್ ಮಾಡ್ತಾರೆ, ಊಟ ಮಾಡ್ತಾರೆ, ಹೋಗಿ ನಿದ್ದೆ ಮಾಡ್ತಾರೆ. ಇನ್ನೇನ್ ಮಾಡ್ತಾರೆ? ಇವೆಲ್ಲ ರೆಸಾರ್ಟ್ ಸಂಸ್ಕೃತಿ ಏನು ಹೊಸ್ತಲ್ವಲ್ಲ ಕರ್ನಾಟಕದಲ್ಲಿ, ಇದು ಹಳೆದಲ್ಲ.
ಏನಿಲ್ಲ, ಸುಮ್ಮನೆ ಜಸ್ಟ್ ಕ್ಯಾಶುವಲ್ ಭೇಟಿ ಮಾಡಿ ಏನು ವಾತಾವರಣ ಇವತ್ತಿನ ಸ್ಥಿತಿಗತಿ ಬಗ್ಗೆ ಸುಮ್ಮನೆ ಮಾತಾಡ್ದು. ಬಹುಶಃ ಇನ್ನೂ ಅವ್ರದ್ದು IT ದಾಳಿ ಇನ್ನೂ ಮುಗಿದಿಲ್ಲ ಅಂತ, ಇನ್ನೂ 2 ದಿವಸ ಕಂಟಿನ್ಯೂ ಆಗ್ತದೆ ಅಂತ ಹೇಳಿದ್ರು. ಇನ್ನೂ ನಡೀತಾ ಇದೆ ಚರ್ಚೆಗಳು. ಇವರು ಯಾರನ್ನ ಟ್ರೇಸ್ ಮಾಡಬೇಕು, ಯಾರ್ಯಾರ ಹತ್ರ ಮಾತಾಡಬೇಕು, ಯಾರ್ಯಾರ ಮನೆಗಳಿಗೆ ಇನ್ನೂ ಹೋಗ್ಬೇಕು ಅಂತ ತೀರ್ಮಾನಗಳು, ಇನ್ನೂ ಚರ್ಚೆಗಳು ನಡೀತಾ ಇದೆ ಅಂತಕ್ಕಂಥದ್ದು. ಮಾಗಡಿ ಶಾಸಕರ ಅಭಿಪ್ರಾಯ ಕಾಂಗ್ರೆಸ್ಗೆ ಪೂರಕವಾಗಿ ಬರ್ತಾ ಇದೆ. ಕಾಂಗ್ರೆಸ್ಗೆ ಆ ರೀತಿ ಅಲ್ಲ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯನೂ ಕೂಡ ಇಂಥ ಸಂದರ್ಭ ಸೂಕ್ತ ಅಲ್ಲ. IT ದಾಳಿ ಮಾಡ್ತಕ್ಕಂಥ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಅವರು ಯಾರ ಅಧೀನದಲ್ಲಿದ್ರು ಕೂಡ ಅವ್ರ ಕರ್ತವ್ಯ ಅವ್ರು ಮಾಡ್ಬೇಕು, IT ದಾಳಿ ಮಾಡ್ತಕ್ಕಂಥವ್ರು. ಆದ್ರೆ ಈ ಸಂದರ್ಭ ಸೂಕ್ತ ಅಲ್ಲ. ಅದರಲ್ಲೂ ಈಗಲ್ಟನ್ ರೆಸಾರ್ಟ್ಗೆ ಬಂದು ದಾಳಿ ಮಾಡುವಂಥದ್ದು ಏನಿತ್ತು, ಅವ್ರ ಮನೇಲಿ ಮಾಡ್ಕೊಳ್ಳಿ. ಅವ್ರ ಮನೆಯಲ್ಲಿ ಯಾರು ನೀವು ದಾಳಿ ಮಾಡ್ಬೇಕು ಅಂದ್ರೆ ಅವ್ರ ಮನೇಲಿ ಮಾಡ್ಕೊಂಡ್ರೆ ಇದು ಈ ದಾಳಿ ಏನು ಅರ್ಥ ತೋರಿಸ್ತದೆ ಅಂತಂದ್ರೆ, ಉದ್ದೇಶಪೂರ್ವಕವಾಗಿ ಎಲ್ಲೋ ಒಂದ್ ಕಡೆ ಅವರ ಇದನ್ನ ಕುಗ್ಗಿಸ್ತಕ್ಕಂಥ ಮಾನಸಿಕವಾದಂಥ ಶಕ್ತಿಯನ್ನ ಕುಗ್ಗಿಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಭಾವನೆ ಬರ್ತದೆ. ಇಲ್ಲಿ ಈಗಲ್ಟನಲ್ಲಿ ಬಂದು ಮಾಡೋದು ಏನಿತ್ತು, ಈಗಲ್ಟನಲ್ಲಿ ದುಡ್ಡು ಸಿಗ್ತದ? ಏನ್ ಸಿಗ್ತ ಅವ್ರಿಗೆ? ಏನು ಸಿಕ್ಲಿಲ್ಲಲ್ಲ. ಇಲ್ಲಿ ಅವ್ರು ಶಾಸಕರಿದ್ದಾರೆ, ಅವ್ರ ಶಾಸಕರನ್ನ ಒಬ್ರು ನೇತೃತ್ವವನ್ನ ತೆಗೆದುಕೊಂಡು ಅವ್ರನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಕರ್ತವ್ಯ. ಅದು ಅವರ ಪಾರ್ಟಿಯ ಮುಖಂಡರಾದಂಥ DK ಶಿವಕುಮಾರ್ ಅವ್ರ ಕರ್ತವ್ಯ. ಆ ಕೆಲಸ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅವ್ರಿಗೆ ಒಪ್ಪಿಸಿದೆ, ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ಮನೆಯಲ್ಲಿರುವ ಸೀಕ್ರೆಟ್ ಲಾಕರ್ ಅನ್ನು ಓಪನ್ ಮಾಡಲು ಡಿಕೆಶಿ ಒಪ್ಪುತ್ತಿಲ್ವಂತೆ. 3 ಲಾಕರ್ಗಳನ್ನು ಓಪನ್ ಮಾಡಲು DK ಶಿವಕುಮಾರ್ ಒಪ್ಪುತ್ತಿಲ್ಲ. ನಕಲಿ ಕಿತಾಯಕನ್ನ ಕರೆತಂದ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಅದನ್ನ ಓಪನ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಮನೆಯಲ್ಲಿರುವ ಸೀಕ್ರೆಟ್ ಲಾಕರ್ ಓಪನ್ ಮಾಡಲು ಡಿಕೆಶಿ ನಕರ ಮಾಡ್ತಿದ್ರೆ 3 ಲಾಕರ್ಗಳನ್ನು ಓಪನ್ ಮಾಡಲು DK ಶಿವಕುಮಾರ್ ಒಪ್ಪುತ್ತಿಲ್ಲ. ನಕಲಿ ಕಿತಾಯಕರನ್ನ ಕರೆತಂದ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಲಾಕರ್ ಅನ್ನ ಓಪನ್ ಮಾಡಿಸೋ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಸದಾಶಿವನಗರ ನಿವಾಸದಲ್ಲಿ ನಕಲಿ ಕೀ ಬಳಸಿ ಸೀಕ್ರೆಟ್ ಲಾಕರ್ ತೆಗೆಯೋ ಪ್ರಯತ್ನವನ್ನ ನಡೆಸ್ತಿರುವಂತದ್ದು. ಸತತ 2 ಗಂಟೆಯಿಂದಲೂ ಸೀಕ್ರೆಟ್ ಲಾಕರ್ ತೆಗೆಯಲು ನಿರಂತರ ಯತ್ನವನ್ನ ನಡೆಸುತ್ತಿದ್ದಾರೆ ಅಧಿಕಾರಿಗಳು. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಈಗ ಏನು ನಕಲಿ ಕೀ ತಯಾರಕರನ್ನ ಕರ್ಕೊಂಡು ಬಂದು ಲಾಕರ್ನ ತೆರೆಯಲು ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ಓಪನ್ ಆಗಿದ್ಯಾ? ಮತ್ತೆ ಇನ್ನೊಂದು ಕಡೆ DK ಶಿವಕುಮಾರ್ ಇದಕ್ಕೆ ಒಪ್ತಿಲ್ಲ ಅನ್ನೋ ಮಾಹಿತಿ ಬರ್ತಿದೆ. ಓಪನ್ ಮಾಡಿದಾರ ಏನು ಅಧಿಕಾರಿಗಳು, ಏನಾದ್ರು ಸಿಕ್ಕಿದ್ಯಾ? ದಿವ್ಯಾ, ಏನು ನಿನ್ನೆ 2 ಲಾಕರ್ಗಳ ಕೀಯನ್ನು ಓಪನ್ ಮಾಡಿ ಮಹತ್ವದ ದಾಖಲೆಗಳನ್ನ IT ಅಧಿಕಾರಿಗಳು ವಶಪಡಿಸಿಕೊಂಡಿದ್ರು. ಇನ್ನು ಮಿಕ್ಕ ಒಂದು 3 ಲಾಕರ್ ಕೀಗಳನ್ನ ತೆಗಿಲಿಕ್ಕೆ ಅವರು ಸಹಕಾರ ನೀಡಿರಲಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಏನು ದಾಳಿಯನ್ನ ಪ್ರಾರಂಭ ಮಾಡಿದ್ರು, ಅದಾದ ನಂತರ ನಕಲಿ ಕೀ ತಯಾರಕರನ್ನ ಕರೆದು ಆ ಲಾಕರ್ ಕೀಗಳನ್ನ ಸೀಕ್ರೆಟ್ ಲಾಕರ್ ಕೀಗಳನ್ನ ಓಪನ್ ಮಾಡ್ಲಿಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಸ್ವತಃ DK ಶಿವಕುಮಾರ್ ಅವರು ಆ ಲಾಕರ್ ಕೀಯನ್ನ ಓಪನ್ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟು ಸೀಕ್ರೆಟ್ ನಂಬರ್ ಅನ್ನ ಹೇಳಿರುವಂತದ್ದು. ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಮತ್ತೆರಡು ಲಾಕರ್ ಕೀಗಳನ್ನ ಈಗಾಗಲೇ ಏನು DK ಶಿವಕುಮಾರ್ ಅವರು ಸೀಕ್ರೆಟ್ ನಂಬರ್ ಅನ್ನು ಹೇಳಿ ಓಪನ್ ಮಾಡಿದ್ದಾರೆ ಅನ್ನುವಂಥದ್ದು. ಆ 2 ಲಾಕರ್ ಕೀಯಲ್ಲಿರುವಂತಹ ಮಹತ್ವದ ದಾಖಲೆಗಳನ್ನ IT ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ ಅನ್ನುವಂಥದ್ದು. ಮತ್ತೆ ಆ ದಾಖಲಾತಿಗಳಿಗೆ ಸಂಬಂಧಪಟ್ಟಂತಹ ಮೂಲಗಳು ಎಲ್ಲಿಂದ ಬಂದಿದ್ದಾವೆ, ಮತ್ತೆ ಆ ದಾಖಲಾತಿಗಳ ಇಂದಿನ ಅಂಶಗಳನ್ನ IT ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಈಗಷ್ಟೇ ನಮಗೆ ಲಭ್ಯವಾಗಿದ್ದಾವೆ. ಒಟ್ಟಾರೆ 5 ಲಾಕರ್ಗಳಿದ್ದಾವೆ ಅಂತ ಏನು ಹೇಳಲಾಗ್ತಿದೆ. ಅದರಲ್ಲಿ ಬಹುತೇಕ 4 ಲಾಕರ್ಗಳನ್ನು ಓಪನ್ ಮಾಡಿದ್ದಾರೆ. ನಿನ್ನೆ 2, ಇವತ್ತೆರಡು ಏನು ಓಪನ್ ಮಾಡಿದ್ದಾರೆ. ಆ 2 ಲಾಕರ್ಗಳಲ್ಲಿ ಓಪನ್ ಆಗುವಂತಹ ದಾಖಲಾತಿಗಳ ಪರಿಶೀಲನೆಗಳು ಈಗ ನಡೀತಿರುವಂತದ್ದು. ದಿವ್ಯಾ,
ಓಕೆ, ಏನು ಕಾನೂನು ಚೌಕಟ್ಟಿನಡಿಯಲ್ಲಿ ಎಲ್ಲ ವ್ಯವಹಾರಗಳನ್ನ ನಡೆಸಿದ್ದೇವೆ ಅಂತ ಏನು ನಿನ್ನೆ ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಆಗಿದ್ರೆ ಲಾಕರ್ನ ಓಪನ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಯಾಕೆ ಒಪ್ತಿಲ್ಲ ಅಂತ? ಓಕೆ, ಮನೆಯಲ್ಲಿರುವ ಸೀಕ್ರೆಟ್ ಲಾಕರ್ ಓಪನ್ ಮಾಡಲು ಏನು ಡಿ ಕೆ ಶಿ ಅವರು ಒಪ್ಪುತ್ತಿಲ್ಲ ಅನ್ನೋ ಮಾಹಿತಿ ಬರ್ತಿತ್ತು. ಆದರೆ ಇದೀಗ 4 ಲಾಕರ್ನ ಓಪನ್ ಮಾಡಲಾಗಿದೆ. ಜೊತೆಗೆ ಅಲ್ಲಿರುವ ದಾಖಲೆಗಳನ್ನ ಏನು ಪರಿಶೀಲನೆ ನಡೆಸ್ತಿದ್ದಾರೆ ಅನ್ನೋ ಮಾಹಿತಿ ಇದೀಗ ಬರ್ತಿರುವಂಥದ್ದು. ಇದಕ್ಕೂ ಮುಂಚೆ ಏನೋ ನಕಲಿ ಕೀ ತಯಾರಕರನ್ನ ಕರೆತಂದು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಏನೋ ಲಾಕರ್ ತೆಗೆಯೋ ಪ್ರಯತ್ನವನ್ನ ಕೂಡ ನಡೆಸಿದ್ರು. ಸದಾಶಿವನಗರದ ನಿವಾಸದಲ್ಲಿ ನಕಲಿ ಕೀ ಬಳಸಿ ಸೀಕ್ರೆಟ್ ಲಾಕರ್ ಅನ್ನ ಈಗ ಅಧಿಕಾರಿಗಳು ಓಪನ್ ಮಾಡಿ ಏನು ಕೆಲವೊಂದು ದಾಖಲೆಗಳನ್ನ ಸಿಕ್ಕಿದೆ ಅದನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ನಮ್ಮ ಪ್ರತಿನಿಧಿ ಕೊಟ್ಟಿರುವಂತದ್ದು. ಒಟ್ಟಾರೆ ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಈಗ ಸದ್ಯಕ್ಕೆ ಅಲ್ಲಿ ಏನ್ ನಡೀತಾ ಇದೆ? ದಿವ್ಯ, ನಾನು ಈಗಾಗಲೇ ಹೇಳಿದ ಹಾಗೆ 2 ಲಾಕರ್ ಕೀಗಳಂದ್ರೆ ಎಂದು ಒಟ್ಟು 5 ಲಾಕರ್ ಕೀಗಳಿತ್ತು. ಅದರ ಪೈಕಿ ನಿನ್ನೆ 2 ಈಗ ನಿನ್ನೆನೆ ಓಪನ್ ಮಾಡಿದ್ರು. ಇವತ್ತು ಮತ್ತೆ ಸೀಕ್ರೆಟ್ ನಂಬರ್ ಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ವಿರೋಧ ವ್ಯಕ್ತಪಡಿಸಿದ್ರು ಅನ್ನೋಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ನಕಲಿ ಕೀ ತಯಾರಕರನ್ನು ತೆಗೆದು ಆ ಲಾಕರ್ ಕೀಗಳನ್ನ ಓಪನ್ ಮಾಡ್ಲಿಕ್ಕೆ ಮುಂದಾದ್ರು IT ಅಧಿಕಾರಿಗಳು. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ನಂಬರ್ ಅನ್ನ ಕೊಟ್ಟು ಲಾಕರ್ ಕೀಗಳನ್ನ ಓಪನ್ ಮಾಡಿಸಿರುವಂತದ್ದು. ನಾನು ಈಗಾಗಲೇ ಹೇಳಿದಾಗೆ ಆ 2 ಲಾಕರ್ಗಳಲ್ಲಿರುವಂತಹ ಮಹತ್ವದ ದಾಖಲೆಗಳಂದ್ರೆ ಡಿ ಕೆ ಶಿವಕುಮಾರ್ ಒಡೆತನದ ಕಂಪನಿಗಳಾಗಿರಬಹುದು, ಇನ್ನಿತರ ವ್ಯವಹಾರದ ಪ್ರಮುಖ ದಾಖಲಾತಿಗಳು ಆ ಲಾಕರ್ ನಲ್ಲಿ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಆ ಲಭ್ಯವಾದಂತಹ ದಾಖಲಾತಿಗಳ ಪರಿಶೀಲನೆ ಕಾರ್ಯವನ್ನ IT ಅಧಿಕಾರಿಗಳು ಮುಂದುವರಿಸಿರುವಂತದ್ದು. ಸತತ 28-29 ಗಂಟೆಗಳ ಮುಂದುವರೆದ IT ದಾಳಿ ಇದಾಗಿರುವಂತದ್ದು. ಸೊ ಇನ್ನೂ ಕೂಡ ಆ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಎಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡ್ ಗಳನ್ನ ಮಾಡಿಕೊಳ್ಳುವ ಮೂಲಕ ದಾಖಲಾತಿಗಳನ್ನ ರೆಕಾರ್ಡ್ ಮಾಡ್ಕೊಳ್ತಿರುವಂತದ್ದು. ದಿವ್ಯಾ, ಏನಾದ್ರೂ ಅಕ್ರಮ ದಾಖಲೆಗಳು ಆ ರೀತಿ ಏನಾದ್ರೂ ಸಿಕ್ಕಿದ್ಯಾ ಅಧಿಕಾರಿಗಳಿಗೆ ಶ್ರೀನಿವಾಸ್? ದಿವ್ಯಾ, ಅಕ್ರಮ ದಾಖಲಾತಿಗಳು ಸಿಕ್ಕಿದೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾಗಿಲ್ಲ. ಆದ್ರೆ ಪ್ರಮುಖವಾದಂತಹ ಮಹತ್ವದ ದಾಖಲಾತಿಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಹಾಗಾಗಿನೇ ಆ ದಾಖಲಾತಿಗಳ ಮೂಲಗಳು ಏನು ಅನ್ನುವಂತಹ ವಿಚಾರವನ್ನ ಸ್ಪಷ್ಟನೆಯನ್ನ IT ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಅವರ ಬಳಿ ಕೇಳ್ತಿರುವಂತದ್ದು. ಸೊ ಹಾಗಾಗಿ ನಾನು ಈಗ ಹೇಳಿದ ಹಾಗೆ ಎಲ್ಲವೂ ಕೂಡ ವಿಡಿಯೋ ರೆಕಾರ್ಡ್ ಗಳನ್ನ ಮಾಡ್ಕೊಳ್ಳಲಾಗ್ತಿದೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರಿಂದ ಸ್ಪಷ್ಟ ಉತ್ತರಗಳನ್ನ ಪಡೆದುಕೊಳ್ತಿರುವಂತದ್ದು. ಮತ್ತೆ ಆ ಫೈಲ್ಗಳಂದ್ರೆ ಏನು ದಾಖಲಾತಿಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತಹ ಯಾರ ಹೆಸರಿನಲ್ಲಿರುವಂತದ್ದು, ಬೇನಾಮಿ ಹೆಸರಲ್ಲಿದ್ರೆ ಯಾರ ಹೆಸರಲ್ಲಿರುವಂತದ್ದು, ಎಲ್ಲಾ ಮಾಹಿತಿಗಳನ್ನ ಈಗ IT ಅಧಿಕಾರಿಗಳು ಕಲೆ ಹಾಕ್ತಿರುವಂತದ್ದು. ದಿವ್ಯಾ, ಸೊ ಇವತ್ತು ಸಂಪೂರ್ಣ ಪೂರ್ತಿ ದಿನ ವಿಚಾರಣೆ ಮುಂದುವರಿಯುತ್ತಾ ಏನು ಶ್ರೀನಿವಾಸ್? ಓಕೆ ಶ್ರೀನಿವಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಒಟ್ಟಾರೆ ಮನೆಯಲ್ಲಿರುವ ಸೀಕ್ರೆಟ್ ಲಾಕರ್ನ ಅಂತೂ ಇದು ಅಧಿಕಾರಿಗಳು ಓಪನ್ ಮಾಡಿಸಿದ್ದಾರೆ. ಈಗ 5 ಲಾಕರ್ನ್ನು ಕೂಡ ಓಪನ್ ಮಾಡಿ ಅಲ್ಲಿರುವ ದಾಖಲೆಗಳನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಿರುವಂಥದ್ದು. ಇದಕ್ಕೂ ಮುಂಚೆ ಏನು ಡಿ ಕೆ ಶಿವಕುಮಾರ್ ಆ ಲಾಕರ್ನ ಓಪನ್ ಮಾಡೋದಕ್ಕೆ ಒಪ್ಪಲಿಲ್ಲ. ಯಾಕಂದ್ರೆ ಮಹತ್ವ ದಾಖಲೆಗಳಿರೋದ್ರಿಂದ ಸ್ವಲ್ಪ ಡಿ ಕೆ ಶಿವಕುಮಾರ್ ಅದನ್ನ ಓಪನ್ ಮಾಡೋದಕ್ಕೆ ಒಪ್ಪಲಿಲ್ಲ. ಒಟ್ಟಾರೆ ಅದು ಮುಂಚೆ ನಕಲಿ ಕೀ ತಯಾರಕರನ್ನ ಕರೆತಂದ್ರು ಏನು ಇಲಾಖೆ ಅಧಿಕಾರಿಗಳು ಏನು ಲಾಕರ್ ಅನ್ನ ತೆಗೆಯೋ ಪ್ರಯತ್ನ ಮಾಡಿ ಒಟ್ಟಾರೆ ದಾಖಲೆಗಳನ್ನ ಈಗ ಪರಿಶೀಲನೆ ನಡೆಸ್ತಿರುವಂಥದ್ದು.